I want to say one thing. I have failed multiple times. Just listen. I have failed multiple times and I have recorrected multiple times. That's why I am here. ನಮಗೆ ಪ್ರತಿ ಸಲ ಏನನ್ಸುತ್ತಂದರೆ ಸೋಲಿನ ಭಯ ಇರುತ್ತೆ. ನಾವು ಏನೇ ಒಂದು ಅಚೀವ್ ಮಾಡ್ಲಿಕ್ಕೆ ಹೋದರೆ, ಏನೇ ಒಂದು ದೊಡ್ಡ ಒಂದು ಏಮ್ ಇದ್ದರೆ, ಆ ಒಂದು ಏಮ್ ಅಲ್ಲಿ ನಾವು ಸೋಲ್ಬಹುದು ಎನ್ನೋ ಒಂದು ನಮ್ಮ ಮನಸ್ಥಿತಿ ನಮಗೆ ಆ ಗುರಿ ಹತ್ರ ಹೋಗೋದನ್ನು ನಿಲ್ಲಿಸುತ್ತೆ. ಇದು ನಾವು ಎಲ್ಲರೂ ಗಮನ ಹರಿಸಬೇಕು. ಯಾಕಂದರೆ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆಯ ಒಂದು ಗೇಮನ್ನು ಇಟ್ಕೊಂಡಿರಬೇಕು. ಸಣ್ಣ ಏಮ್ ಇಟ್ಸ್ ನಾಟ್ ನೀಡೆಡ್. ಸರ್, ನಾನು ಕೂಲಿ ಅಂತ ಒಂದು ಹಳ್ಳಿಯಿಂದ ಬಂದಿರೋದು. ಇದು ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿದೆ. ನಮ್ಮ ಹಳ್ಳಿ ಹೇಗಿದೆ ಅಂದರೆ ಅದು 3 ಕಡೆಯಿಂದ ಕುಮದ್ವತಿ ರಿವರಿಂದ ಸುತ್ತರಿದಿದೆ ಸರ್. ಅದು ಪ್ರತಿ ವರ್ಷ ಜೂನ್ ಜುಲೈ ಟೈಮಲ್ಲಿ ಅದು ನೀರು ಬಂದು ಪ್ರವಾಹ ಆಗಿ ಆ ಒಂದು ಹಳ್ಳಿಗೆ ಪೂರ್ತಿ ಸಂಪರ್ಕನೇ ಕಡಿದು ಹೋಗುತ್ತೆ ಸರ್. ಏನು ಯಾವುದೇ ಸೌಲಭ್ಯಗಳು ಇಲ್ಲ. ಬಹಳ ಒಂದು ಕಠಿಣವಾಗಿರ್ತಕ್ಕಂಥ, ಮತ್ತೆ ಅಲ್ಲಿರ್ತಕ್ಕಂಥ ಜನ ಬಹಳ ಒಂದು 20ರಿಂದ 25 ಮನೆಗಳು ಇದು ಅಷ್ಟೇ. ನಾವು ಆಮೇಲೆ ನನ್ನ ತಂದೆ ಕಂಡಕ್ಟರ್, ಬಸ್ ಕಂಡಕ್ಟರ್ ಆಗಿದ್ದಾರೆ. ಅವರು ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಇದೆಯಲ್ಲ, ಅದು ನಾನು ನೋಡಿ ಬೆಳೆದಿರ್ತಕ್ಕಂಥದ್ದು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸರ್, ಬಹಳ ಜನ ಈ ಮೋಟಿವೇಶನ್ ಅಂತೇಳಿ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ, ಯೂಟ್ಯೂಬಲ್ಲಾಗಲಿ ಅದಾಗಲಿ. ನಿಮ್ಮ ತಂದೆ ತಾಯಿಗಿಂತ ಇನ್ನೆಷ್ಟು ಅವ್ರಿಗಿಂತ ಬಲವಾಗಿರ್ತಕ್ಕಂಥ ಮೋಟಿವೇಶನ್ ಇನ್ನೇನು ಬೇಕು ನಿಮಗೆ ಜೀವನದಲ್ಲಿ? ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಅವರು ನಿಮಗೆ ಮಾಡ್ತಕ್ಕಂಥ ಕಷ್ಟಪಟ್ಟವನ್ನ ಏನು ನಿಮಗೆ ಓದಿಸ್ತಿರ್ತಾರೆ, ಅದು ನಿಮಗೆ ಒಂದು ಪ್ರೇರಣೆ ಕೊಡಬೇಕು. ನಮ್ಮ ತಂದೆ ಇವತ್ತು ಜೀವಂತವಾಗಿದ್ದರೆ ಅವರಷ್ಟು ಖುಷಿ ಪಡೋರು ಯಾರು ಇರ್ತಿರ್ಲಿಲ್ಲ ಈಗಿನ ಕಾಲದಲ್ಲಿ. ಆ್ಯಂಡ್ ನಮ್ಮ ತಾಯಿಗೆ ಆರಾಮಿರಲಿಲ್ಲ, ಸೊ ಮೈ ಮಮ್ಮಿ ಡಿಡ್ ನಾಟ್ ಕೇಮ್ ಹಿಯರ್. ಇವ್ರು ಹೇಳಿದರು, ಶೌಕತ್ ಸರ್ ಅವರು, ಈಗ ಕರ್ನಾಟಕ ಗೌರ್ಮೆಂಟ್ ಒಂದು ಸ್ಕೀಮ್ ತಂದಿದೆ. ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾರೇ ಆಗಿರಲಿ ಅವರಿಗೆ ದಿಲ್ಲಿಗೆ ಅಥವಾ ಹೈದರಾಬಾದ್ಗೆ ಕಳಿಸ್ಲಿಕ್ಕೆ ಒಂದು ಸ್ಕೀಮನ್ನು ತಂದಿದೆ. ಅದು ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಐ ಆಮ್ ಆಲ್ಸೋ ದ ಬಿಗ್ಗೆಸ್ಟ್ ಬೆನಿಫಿಷರಿ ಆಫ್ ದ ಸ್ಕೀಮ್. ನಾನು ಇದರ ಒಂದು ಲಾಭಾರ್ಥಿ. ಇಲ್ಲಿ ಯುವಕರಾಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು, ನಾವೆಲ್ಲ ಏನು ಮಾಡ್ತಿರುತ್ತೆ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಆಗಿರಲಿ, ಇದ್ರಲ್ಲಿ ನಾವು ದಿನ ಕಾಲಹರಣ ಮಾಡ್ತಾ ಇದ್ದೀವಿ. ಬಹಳಷ್ಟು ಟೈಮ್ ನಮಗೆ ಗೊತ್ತೇ ಆಗೋದಿಲ್ಲ ಅದು ಹೇಗೆ ಹೋಗ್ತಾ ಇದೆ ಅಂತೇಳಿ. ನಾವು ಇಲ್ಲಿ ಗಮನ ಹರಿಸ್ಬೇಕೇನಂದ್ರೆ, ಇದೊಂದು ಬಿಸ್ನೆಸ್ ಅಟ್ ದ ಎಂಡ್ ಆಫ್ ದ ಟೈಮ್. ನೀವು ನಿಮ್ಮ ಇರ್ತಕ್ಕಂಥ ಒಂದು ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇದಕ್ಕೆ ಪಾಲಕರು ಅಷ್ಟೇ ಅಲ್ಲ, ಗುರು ಹಿರಿಯರು ಎಲ್ಲರೂ ಯಾರ್ಯಾರಿದ್ದೀರಾ ಅವರು ಸ್ವಲ್ಪ ಮಕ್ಕಳ ಕಡೆ ಗಮನವನ್ನು ಕೊಡಬೇಕು. ಇದರಿಂದ ಏನಾಗ್ತಾ ಇದೆ ಅಂದರೆ ಡಿಪ್ರೆಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, USA ನಲ್ಲಿ ದರ್ ಇಸ್ ಅ ಕಮಿಟಿ ಹ್ಯಾಸ್ ಬಿನ್ ಫಾರ್ಮ್ಡ್. ಅದು ಒಂದು ಕನ್ಸರ್ನ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲರೂ ಒಂದು ಸ್ವಲ್ಪ ಕನ್ಸರ್ನ್ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ASIS ಫೌಂಡೇಶನ್, ಐ ಆಮ್ ದ ಸ್ಟೂಡೆಂಟ್, ಐ ಆಮ್ ಪ್ರೌಡ್ ಟು ಬಿ ಸ್ಟೂಡೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಬಿಕಾಸ್ ಒಂದು ಆರ್ಥಿಕ ಸಹಾಯ ಅಷ್ಟೇ ಅಲ್ಲ, ಗೈಡೆನ್ಸ್ ಆಗಿರಲಿ, ಮೆಂಟರ್ಶಿಪ್ ಆಗಿರಲಿ, ಪ್ರಿಲಿಮ್ಸ್ ಇಂದ ಹಿಡಿದು ಮೇನ್ಸ್ ಆದಮೇಲೆ ಇಂಟರ್ವ್ಯೂ ಆದಮೇಲೆ, ಲಾಸ್ಟ್ ಟೈಮ್ ನಂದು ಫಾರೆಸ್ಟ್ ಸರ್ವಿಸಲ್ಲಿ IFOS ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ಆದರೆ 6 ಮಾರ್ಕ್ಸಿಂದ ಆಗಿರಲಿಲ್ಲ ಸರ್. ಆ ಸಂದರ್ಭದಲ್ಲಿ ನನ್ನ ತಂದೆ ಕೂಡ ತೀರ್ಕೊಂಡಿದ್ರು. ನನಗೆ ಒಂದು ಆರ್ಥಿಕ ಸಹಾಯನೂ ಇರಲಿಲ್ಲ. ಆಮೇಲೆ ನನ್ನೊಂದು ಆತ್ಮವಿಶ್ವಾಸ ಯಾವತ್ತೂ ಕುಗ್ಗೋಗಿಬಿಟ್ಟಿತ್ತು. ಯಾಕಂದ್ರೆ ನಾವು ಎಷ್ಟು 4 ವರ್ಷ ಆದ್ರೂ ಕೂಡ ನಮಗೆ ಒಂದು ಫಲ ಸಿಗ್ಲಿಲ್ಲ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ನಮ್ಮ ಸರ್ ಹೇಳ್ತಾ ಇದ್ರು ಇಂಟ್ರೊಡಕ್ಷನ್ ಸ್ಪೀಚ್ ಅಲ್ಲಿ, ಅದು ಬ್ಯಾಂಬೂ ಇರುತ್ತಲ್ಲ, ಅದು 10-20 ವರ್ಷ ಆದ್ರೂ ಅದು ಬೆಳೆಯಂಗಿಲ್ಲ, ಅದು ಮೊಳಕೆ ಒಡೆಯಂಗಿಲ್ಲ, ಒಳಗಡೆ ಇರ್ತಾ ಇರುತ್ತೆ. ಅದು ಬೆಳವಣಿಗೆ ಆಗ್ತಿರೋದು ನಮಗೆ ಗೊತ್ತೇ ಆಗೋಂಗಿಲ್ಲ. ನಾನು 4 ವರ್ಷದಲ್ಲಿ ನಾನು ಎಷ್ಟು ಬೆಳವಣಿಗೆ ಆಗಿದೆ ಅದು ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇದನ್ನ ನನ್ನ ಒಂದು ಪೊಟೆನ್ಷಿಯಲ್ ಅನ್ನ ನನಗೆ ಅರ್ಥ ಮಾಡಿ ಹೇಳ್ಕೊಟ್ಟಿದ್ದು ನಜೀರ್ ಸರ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ AS ಫೌಂಡೇಶನ್ ಅಕಾಡೆಮಿ. ಆ ಕ್ಷಣದಲ್ಲಿ ನನ್ನ ಹತ್ರ 2 ದಾರಿ ಇತ್ತು. ಒಂದು, ಮನೆಯಲ್ಲಿ ಅಳ್ತಾ ಕೂತ್ಕೊಳ್ಳೋದು, ಇಲ್ಲ ದಿಲ್ಲಿಗೆ ಹೋಗಿ ಓದೋದು. ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನಜೀರ್ ಸರ್ ಆಗಿರಲಿ, ಆಮೇಲೆ ಎಂಟೈರ್ AS ಫೌಂಡೇಶನ್ ಅಕಾಡೆಮಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಗೇನ್. ಈ ಒಂದು ಇನ್ಸ್ಟಿಟ್ಯೂಷನ್ ಒಳ್ಳೆಯ ಒಂದು ಆಶಯವನ್ನು ಹೊಂದಿದೆ. ಸರ್ ಹೇಳಿದಾಗೆ ರೆಸಿಡೆನ್ಷಿಯಲ್ ಕೋಚಿಂಗ್ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಒಂದು ಆಶಯ ಇದೆ. ಇದಕ್ಕೋಸ್ಕರ ಎಲ್ಲರೂ ಒಂದು ಕೈ ಜೋಡಬೇಕು. ಇದು ಒಬ್ಬರಿಗಲ್ಲ, ಬಹಳಷ್ಟು ವ್ಯಕ್ತಿಗಳಿಗೆ, ಬಹಳಷ್ಟು ಬಡ ಮಕ್ಕಳಿಗೆ, ಅಂಡರ್ ಪ್ರಿವಿಲೇಜ್ಡ್ಗೆ ಒಂದು ಅವಕಾಶವನ್ನು ನೀಡುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಒಂದು ಪರಿಶ್ರಮ ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.